ಸರ್ಕಾರಿ ಹಾಸ್ಟೆಲ್ಗಳು ಅಧ್ವಾನದ ಕೂಪಗಳು ಅನ್ನೋ ಮಾತಿದೆ. ಇದಕ್ಕೆ ಸ್ಪಷ್ಟ ಉದಾಹರಣೆ ಅಂದ್ರೆ ಮೈಸೂರಿನ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ಮಹಿಳಾ ಹಾಸ್ಟೆಲ್. ವಿದ್ಯಾರ್ಥಿಗಳ ತಂಗುದಾಣವಾದ ಈ ವಸತಿ ಶಾಲೆ ವಾಸ ಮಾಡಲು ಯೋಗ್ಯವಲ್ಲದ ರೀತಿ ರೂಪಾಂತರಗೊಂಡಿದೆ. ಇನ್ನು ಅಲ್ಲಿ ವಾಸಿಸೋ ವಿದ್ಯಾರ್ಥಿಗಳ ಸ್ಥಿತಿ ದೇವರಿಗೆ ಪ್ರೀತಿ. ಕಿತ್ತು ಹೋಗಿರುವ ಶೂಗಳು, ಮುರಿದು ನಿಂತಿರುವ ಕ್ರೀಡಾ ಪರಿಕರಗಳು, ಹರಿದ ಟಿ ಶರ್ಟ್ ಶಾರ್ಟ್ಗಳು, ತುಕ್ಕು ಹಿಡಿತಾ ಇರುವ ಫ್ರಿಡ್ಜ್, ಹಾಳು ಕೊಂಪಿಯಂತಿರುವ ಬಿಲ್ಡಿಂಗ್. ಇದು ಮೈಸೂರಿನ ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿರುವ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ಮಹಿಳಾ ಹಾಸ್ಟೆಲ್. ಹಾಳು ಕೊಂಪೆಯಂತಿರುವ ಈ ಹಾಸ್ಟೆಲ್ನ ಒಂದು ರೂಮ್ನಲ್ಲಿ 10 ಮಂದಿ ಇರಬಹುದು. ಆದ್ರೆ ಇರೋದು ಬರೋಬ್ಬರಿ 20 ಮಂದಿ. ಅಂತಹ ಸ್ಥಿತಿ ಬಂದೊದಗಿದೆ ನಮ್ಮ ಕ್ರೀಡಾಪಟುಗಳಿಗೆ. ಇನ್ನು ಕಳೆದ 4 ವರ್ಷಗಳಿಂದ ಸರಿಯಾಗಿ ಕಿಟ್ ವ್ಯವಸ್ಥೆ ನೀಡಿಲ್ಲ. ಈ ನಡುವೆ ಹೊಸ ವಿದ್ಯಾರ್ಥಿಗಳನ್ನ ಕೂಡ ಅಡ್ಮಿಷನ್ ಮಾಡಿಕೊಳ್ಳೋಕೆ ಆಡಳಿತ ಮಂಡಳಿ ಮುಂದಾಗಿದೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನಿಸಿ ನಿನ್ನೆ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು. ಪ್ರಾಬ್ಲಮ್ ಕಿಟ್ ಕೊಟ್ಟಿಲ್ಲ ಫಸ್ಟ್ ಆಫ್ ಆಲ್. ಅದಲ್ಲದೆ ನಮ್ಮ ಹಾಸ್ಟೆಲ್ ಫೆಸಿಲಿಟೀಸ್ ನೋಡಿದ್ರೆ ಒಂದು ರೂಮಲ್ಲಿ ನಾವು 10 ಜನ ಇರೋ ಜಾಗದಲ್ಲಿ 20 ಜನ ಇದ್ದೀವಿ. ಅದಲ್ಲದೆ ಒಂದು ಟಾಯ್ಲೆಟ್ ಫೆಸಿಲಿಟೀಸ್ ಇಲ್ಲ ಕರೆಕ್ಟಾಗಿ. ಮತ್ತೆ ಎಲ್ಲ ಜೂನಿಯರ್ ಹಾಸ್ಟೆಲ್ ಕೂಡ ಎಲ್ಲ ಕಬೋರ್ಡ್ಸ್ ಟೇಬಲ್ಸ್ ಎಲ್ಲ ಇದೆ. ಆದರೆ ನಮ್ಮ ಹಾಸ್ಟೆಲಲ್ಲಿ ಒಂದು ಕಬೋರ್ಡ್ಸ್ ಇಲ್ಲ, ಒಂದು ಟೇಬಲ್ಸ್ ಇಲ್ಲ, ಏನೂ ಇಲ್ಲ. ಅದರಲ್ಲೂ ನಾವು ಇಟ್ಕೊಳ್ತಿರೋದು ಕಾರ್ಡ್ಬೋರ್ಡ್ ಬಾಕ್ಸಸ್ಸಲ್ಲಿ ನಾವು ಬಟ್ಟೆಗಳನ್ನೆಲ್ಲ ಇಟ್ಕೊಳ್ತಿದ್ದೀವಿ. ಆಗ ನಾವು ಹೇಗಿರಬೇಕು? ಹಾಸ್ಟೆಲ್ನ ಅವ್ಯವಸ್ಥೆ ಬಗ್ಗೆ ಹಲವು ಅಧಿಕಾರಿಗಳಿಗೆ 10 ಬಾರಿ ತಿಳಿಸಿದ್ರೂ ಏನೂ ಪ್ರಯೋಜನವಾಗಿಲ್ಲ. ಎಷ್ಟೇ ಮನವಿ ಮಾಡಿದ್ರೂ ಯಾರೂ ಕೂಡ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಇದೆಲ್ಲ ಇರಲಿ, ಆಟವಾಡಲು ಸರಿಯಾದ ಮೈದಾನವೇ ಇಲ್ಲ. ಹೀಗಾಗಿ ಈ ಕೂಡಲೇ ಸರಿಯಾಗಿ ಕ್ರೀಡಾ ಸಾಮಗ್ರಿ ವ್ಯವಸ್ಥೆ ಮಾಡಿ ಹಾಸ್ಟೆಲ್ ಅನ್ನ ಜೀರ್ಣೋದ್ಧಾರ ಮಾಡದಿದ್ರೆ ಉಗ್ರ ಹೋರಾಟ ನಡೆಸೋದಾಗಿ ಕ್ರೀಡಾಪಟುಗಳು ಕಿತ್ತು ಹೋದ ಶೂ ಹಿಡಿದು ಪ್ರತಿಭಟಿಸಿದ್ರು. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಇಂಟರ್ನ್ಯಾಷನಲ್ ಪ್ಲೇಯರ್ಸು ಇದ್ದಾರೆ. ಅವ್ರಿಗಂತೂ ಏನು ಫೆಸಿಲಿಟಿ ಇಲ್ಲ. ಒಂದು ಕ್ಯಾಶ್ ಅವಾರ್ಡ್ ಕೊಡಲ್ಲ, ಏನಿಲ್ಲ. TAD ಕಳಿಸಿದ್ರು ನಾವು ವಾಪಸ್ ಕಳಿಸ್ತಾರೆ. ಅದು 4 ವರ್ಷಕ್ಕೆ ಕಳಿಸ್ತಾರೆ. 1 ಇಯರ್ 4 ವರ್ಷದಿಂದ ನಾವು ಒಂದೇ ಕಿಟ್ ಹಾಕೊಂಡಿರ್ತೀವಿ. ಆ ಕಿಟ್ನ ಬೇರೆ ಕಡೆ ಅದೇ ಬೇರೆ ಮ್ಯಾಚಸ್ ಎಲ್ಲ ಆಡಬೇಕು ಅಂತಂದ್ರು ಅಕ್ಷೇಟ್ ಅವ್ರು ಮಾಡೋರೆ ನಮಗೆ ಬೈತಾರೆ, ಏನು ನಿಮ್ಮ ಕಲರ್ಸ್ ಇಲ್ವಾ ಅಂದ್ಬಿಟ್ಟು. ಅದೇನೇ ಆಗಲಿ, ಕ್ರೀಡಾ ಇಲಾಖೆ ಇಲ್ಲ ಸಲ್ಲದ ಕಾರ್ಯಕ್ರಮಗಳಿಗೆ ಕ್ರೀಡಾ ಆಯೋಜನೆಗೆ ಕೋಟ್ಯಾಂತರ ರೂಪಾಯಿ ವ್ಯಯಿಸುತ್ತೆ. ಆದ್ರೆ ನಮ್ಮಲ್ಲೇ ಇರುವ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಿಗೆ ಕನಿಷ್ಠ ಸೌಲಭ್ಯ ನೀಡೋಕು ಈ ರೀತಿ ಕಣ್ಣಾಮುಚ್ಚಾಲೆ ಆಟ ಆಡೋದು ಎಷ್ಟರ ಮಟ್ಟಿಗೆ ಸರಿ? ಇನ್ನಾದ್ರೂ ಸಂಬಂಧಪಟ್ಟವರು ಇತ್ತ ಗಮನ ಹರಿಸಿ ವಿದ್ಯಾರ್ಥಿಗಳ ಸಮಸ್ಯೆ ಪರಿಹರಿಸಬೇಕಿದೆ. ಇಲ್ಲವಾದ್ರೆ ಭವಿಷ್ಯದ ಕ್ರೀಡಾಪಟುಗಳು ಇಲ್ಲಿಯೇ ಕಮರಿ ಹೋಗ್ತಾರೆ. ರವಿ ಪಾಂಡವಪುರ, ಸುವರ್ಣ ಸುದ್ದಿವಾಹಿನಿ, ಮೈಸೂರು.